ಒಂದು ಕೊಂಬು ಕೊಂಬನ್ನ ಒಡೆದ್ಬಿಟ್ಟು ಪೀಸ್ ಮಾಡ್ಬಿಟ್ಟು ಹಾಕೋದು ಒಂದು ಕೊಂಬು. ಅದೊಂದು ಒಳ್ಳೆ ಟೆಲ್ಕಮ್ ಪೌಡರ್ ತರ ಇದನ್ನ ಟೆಕ್ಸ್ಚರ್ ಇರ್ಬೇಕು ಸರ್. ಇವಾಗ ಈ ತರ ಒಳ್ಳೆ ಕುದಿ ಬರ್ಬೇಕು ನೀರು. ಕರೆಕ್ಟ್ ಆಗಿ ಜಿಗಿ ಬರ್ಲಿಲ್ಲ ಅಂದ್ರೆ ರೊಟ್ಟಿ ಹರಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದೌದು. ನೋಡ್ರಿ ಪರ್ಫೆಕ್ಟ್ ಸಜ್ಜಿ ರೊಟ್ಟಿ. ಆಮೇಲೆ ಗಾಳಿಗೆ ಒಂದ್ 2-3 ಅವರ್ ಆರಕ್ಕಿಟ್ಮೇಲೆ ಫುಲ್ ಕಡಕ್ ಆಗುತ್ತೆ. 5 ಸಾಫ್ಟ್ 5 ಕಡಕ್ ಮಾಡಿ ತೋರಿಸ್ಬಿಡೋಣ ಸರ್. ಹಾ ಓಕೆ. ಇದು 5ನೇ ಮೆತ್ತನ್ ರೊಟ್ಟಿ ರೆಡಿ ಆಯ್ತು ಇವಾಗ. ಕೇಳಿದ್ರೆ ಸೌಂಡ್. ರೊಟ್ಟಿ 2 ಇರ್ತವೆ, ನೀವು 2 ಸಾಫ್ಟ್ ತಗೋಬಹುದು, 2 ಕಡಕ್ ತಗೋಬಹುದು, ಇಲ್ಲ ಒಂದಿದು ತಗೋಬಹುದು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. NTI ಲೇಔಟ್ ಸಹಕಾರ ನಗರ, ಸಂಕ್ರಾಂತಿ ಸಮಯ, ಸಂಭ್ರಮದ ಸಮಯ. ನಿಮಗೆ ಇನ್ನೂ ಹೇಳ್ಬೇಕಂದ್ರೆ ಸಂಕ್ರಾಂತಿ ಅಂದ್ರೆ ಸಂಭ್ರಮ ಉತ್ತರ ಕರ್ನಾಟಕದಲ್ಲಿ ನೋಡ್ಬೇಕು ನೀವು. ಇಡೀ ಕುಟುಂಬ ಹೊಲಕ್ಕೆ ಹೋಗ್ತದೆ. ಸೊ ಇದು ಹೊಲಕ್ಕೆ ಹೋಗೋ ಪ್ರಕ್ರಿಯೆ ಏನಿದೆಯಲ್ಲ, ಇಡೀ ಕುಟುಂಬ ಸಮೇತ. ಅದಕ್ಕೆ ಹೊಲಕ್ಕೆ ಯಾಕೆ ಹೋಗ್ತಾರೆ? ಅದಕ್ಕೆ ಚರಗ ಚೆಲ್ಲೋದು ಅಂತ ಹೇಳ್ತಾರೆ. ಎಲ್ಲ ಬುತ್ತಿ ಕಟ್ಕೊಂಡು ಹೋಗಿ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಎಣಗಾಯಿ ಪಲ್ಯ, ಕಾಳು ಪಲ್ಯ, ಚಟ್ನಿ ಪುಡಿಗಳು, ಮೊಸರು. ಬನ್ನಿ, ಇವತ್ತು ತುಪ್ಪದ ಹೊಲಕ್ಕೆ ತೋರಿಸಿದ್ರು ನಮಗೆ ನಿರಂಜನ್ ಬೆಟಗೇರಿ ದಂಪತಿಗಳು. ಹುಬ್ಬಳ್ಳಿ ರುಚಿ ಅಂತ ಹೋಟ್ಲು, NTI ಲೇಔಟು. ಬನ್ನಿ, ಇವತ್ತು ಸಜ್ಜಿ ರೊಟ್ಟಿ ತೋರಿಸಿ ಅಂತ ಹೇಳ್ಬಿಟ್ಟಾರೆ, ನೋಡ್ಬಿಡೋಣ. ವೀಕ್ಷಕರೇ ನೋಡಿ, ನಿರಂಜನ್ ಬೆಟಗೇರಿ ಮತ್ತು ಸಂಗೀತ ಬೆಟಗೇರಿ ನಮಸ್ಕಾರ. ನಮಗೆ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಏನ್ ಬೇಕಾಗಿತ್ತು ಅವರು ನಾವು ತೋರಿಸ್ತೀವಿ ಬನ್ನಿ, ಅದೇ ಸಜ್ಜಿ ರೊಟ್ಟಿ ಅಂತ ಹೇಳಿದ್ರೆ. ಸರ್, ಸಜ್ಜಿ ರೊಟ್ಟಿ ಅದು ಉತ್ತರ ಕರ್ನಾಟಕ ಶೈಲಿ, ಚರಗ ಚೆಲ್ಲೋದು ಎಲ್ಲ ದೊಡ್ಡ ಸಂಭ್ರಮ ಅಲ್ಲಿ. ಸೊ ಇವತ್ತು ನಿಮ್ ಹೋಟ್ಲಲ್ಲಿ ಸಿಗುತ್ತೆ ಈ ಸಜ್ಜಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿದು ಮೀಲ್ಸ್. ಹಬ್ಬಕ್ಕೂ ಸಿಗುತ್ತೆ, ಅವತ್ತಿನ ದಿನ ಸಿಗುತ್ತಲ್ಲ, ಅದು ಪಕ್ಕ. ಸೊ ಹಾಗಾಗಿ ನಾವು ಬಂದಿದ್ದೀವಿ ಇವತ್ತು ಸಜ್ಜಿ ರೊಟ್ಟಿ ತೋರಿಸಿ ಅಂತ ಹೇಳಿದ್ರೆ. ಸರ್, ಸಜ್ಜಿ ರೊಟ್ಟಿ ಮಾಡಕ್ ರೆಡಿ ಇಟ್ಕೊಂಡ್ಬಿಟ್ಟಿರಿ. ನಾವು ಸಜ್ಜೆನ ಮಿಲ್ಗೆ ಹಾಕ್ಸೋಕ್ಕಿಂತ ಮುಂಚೆ ಅದಕ್ಕೆ ಅದ್ರ ಜೊತೆಗೆ ಏನೇನು ಆಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಾನು 1 kg ಅಳತಿ ಸಜ್ಜಿಲು 1 kg ಅಳತಿ ಸಜ್ಜಿ ಇಟ್ಕೊಂಡಿರಿ. 1/4 kg ಜೋಳ, ಓಕೆ, 100 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಮೆಂತೆ ಕಾಳು, ಆಮೇಲೆ 1 ಟೇಬಲ್ ಸ್ಪೂನ್ ಅಜ್ವಾಯಿನ, ಆಮೇಲೆ ಒಂದು ಅರ್ಶಿನ ಬೇರು. ಇದು 1 kg ಮಹೇಶ್, ಸಜ್ಜಿ ರೊಟ್ಟಿ ಪ್ರಕ್ರಿಯೆ ಅಂತ ಹೇಳಿದ್ರೆ ಫಸ್ಟ್ ಈಗ ಮೊದಲು ಹೆಂಗ್ ಮಾಡ್ತಿರೋದು, ಎಲ್ಲಿ ಸ್ಟಾರ್ಟ್ ಮಾಡೋದು? ಇವಾಗ ನಾವು ಸಜ್ಜೆನ ಮಿಲ್ಲಿಗೆ ಕಳಿಸೋವಾಗ ಯಾವ ತರ ಮಿಕ್ಸಿಂಗ್ ಮಾಡ್ಕೋತೀವಿ ಅನ್ನೋದನ್ನ ತೋರಿಸ್ತೀವಿ. ಫಸ್ಟ್ 1 kg ಸಜ್ಜೆ, 1 kg ಸಜ್ಜೆ, ಅದಕ್ಕೆ 1/4 kg ಜೋಳ, ಆಮೇಲೆ 100 ಗ್ರಾಮು ಉದ್ದಿನ ಬೇಳೆ, 100 ಗ್ರಾಮ್, ಆಮೇಲೆ 1 ಟೇಬಲ್ ಸ್ಪೂನು ಮೆಂತೆ ಕಾಳು, ಆಮೇಲೆ 1 ಟೀ ಸ್ಪೂನ್ ಅಜ್ವಾಯಿನ, 1 ಅರ್ಶಿನ ಬೇರು. ಒಂದು ಕೊಂಬನ್ನ ಒಡೆದ್ಬಿಟ್ಟು ಪೀಸ್ ಮಾಡ್ಬಿಟ್ಟು ಹಾಕೋದು ಒಂದು ಕೊಂಬು. ಇವಾಗ ಇದನ್ನ ಮಿಲ್ ಕಳ್ಸಿದ್ಮೇಲೆ ಅದು ಪೌಡರ್ ರೆಡಿ ಆಗಿ ಬಂದ್ಮೇಲೆ ರೊಟ್ಟಿ ಹೇಗ್ ಮಾಡ್ತಾರೆ ಅನ್ನೋದನ್ನ ಮೇಡಮ್ ತೋರಿಸ್ಕೊಡ್ತಾರೆ. ನೋಡಿ ಸರ್, ಇವಾಗ ಮಿಲ್ಲಿಗೆ ಹೋಗಿ ಮಿಲ್ಲಿಂಗ್ ಮಾಡಿಸ್ಕೊಂಡು ಬಂದಿದ್ದಾಯ್ತು. ಈ ತರ ಆಗಿರುತ್ತೆ ಅದು. ಇದರಿಂದ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಮೇಕಿಂಗ್ ಅಂದ್ರೆ ರೊಟ್ಟಿ ಮಾಡೋದು. ಫುಲ್ ನೈಸ್ ಆಗಿ ಬಂದಿರ್ಬೇಕು, ಫುಲ್ ನೈಸ್ ಆಗಿ ಬಂದಿರ್ಬೇಕು. ಅದೊಂದು ಒಳ್ಳೆ ಟೆಲ್ಕಮ್ ಪೌಡರ್ ತರ ಇದನ್ನ ಟೆಕ್ಸ್ಚರ್ ಇರ್ಬೇಕು. ಟಾಲ್ಕಮ್ ಪೌಡರ್ ತರ ಟೆಕ್ಸ್ಚರ್. ಓಕೆ, ಡನ್. ಸರ್, ಇವಾಗ ಮಿಲ್ಲಿಂಗ್ ಆಗಿ ಬಂದಿರೋ ಹಿಟ್ಟಿಂದ ನಾವು 5 ರೊಟ್ಟಿ ಮಾಡೋದಕ್ಕೆ ಎಷ್ಟು ನೀರು ಬಾಯ್ಲ್ ಮಾಡ್ಕೋಬೇಕು ಅದನ್ನ ಮಿಕ್ಸಿಂಗ್ ಮಾಡಿ ಅದು ಜಿಗಿ ಬರೋ ತರ ಹಿಟ್ಟು ನಾದ್ಕೊಳ್ಳೋದಕ್ಕೆ ಇವಾಗ 5 ರೊಟ್ಟಿಗೆ 1 ಲೋಟ ನೀರು ಫುಲ್ಲು. ನಾವು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ದೊಡ್ಡ ಗ್ಲಾಸ್ನಿಂದ 1 ಗ್ಲಾಸ್ ನೀರು, ಅದನ್ನ ಫುಲ್ಲು ಒಳ್ಳೆ ಕುದಿ ಬರೋ ಥರ ಕುದಿಸ್ಕೋಬೇಕು ನೀರನ್ನ.
ಸರ್ ಇವಾಗ ಈ ತರ ಒಳ್ಳೆ ಕುದಿ ಬರ್ಬೇಕು ನೀರು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನೀರನ್ನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಜೋಳದ ಹಿಟ್ಟ ರೊಟ್ಟಿ ಮಾಡೋಕೆ ಮಾಡ್ತೀವಿ ಜಿಗಿ ಅಂತ, ಅದು ಜಿಗಿ ಮಾಡೋದು ಹಾ ಹಾ ಅದ್ರದ್ದು ಪ್ರೊಸೀಜರ್ ಇದ್ರ ಪ್ರೊಸೀಜರ್ ಮಿಕ್ಸಿಂಗ್ ಇದೆಲ್ಲ ಸೇಮ್ ಇದೆ. ಸೇಮ್. ಸೇಮ್. ಚೆನ್ನಾಗಿ ನಾದ್ಕೋಬೇಕು. ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಮಾಡೋ ಮನೆತನಗಳಲ್ಲೆಲ್ಲ ಹೆಣ್ಮಕ್ಳಿಗೆ ಸ್ಟಾರ್ಟಿಂಗ್ ಇಂದನೇ ಇದು ಹಿಟ್ಟು ಮಿಕ್ಸಿಂಗ್ದು ಅದೆಲ್ಲ ಕಲಿಸ್ತಾ ಬರ್ತಾರೆ. ಯಾಕಂದ್ರೆ ಇದು ಕಲಿಯೋದೇ ದೊಡ್ಡ ಇದು. ಕರೆಕ್ಟ್ ಆಗಿ ಜಿಗಿ ಬರಲಿಲ್ಲ ಅಂದ್ರೆ ರೊಟ್ಟಿ ಹರಿಯಕ್ಕೆ ಸ್ಟಾರ್ಟ್ ಆಗ್ತವೆ. ಹೌದೌದು. ಈ ರೊಟ್ಟಿ ಮಾಡೋ ಹದ ಏನೈತಲ್ಲ ಅದ್ ಮಿಕ್ಸಿಂಗ್ ಮೇನ್ ಇಂಪಾರ್ಟೆಂಟ್. ಈ ಜಿಗಿ ಬರೋ ತರ ನಾದ್ಕೋಬೇಕು ಅದನ್ನ ಕರೆಕ್ಟ್ ಆಗಿ. ಇಷ್ಟೇ ಇರ್ಬೇಕು, ಅದು ಅಳಕಾಗಬಾರ್ದು. ಅಳಕಾಗಬಾರ್ದು ಜಾಸ್ತಿ, ಒಂದೇ ಸಮನಾಗಿರ್ಬೇಕು. ಈ ತರ ಚೆನ್ನಾಗಿ ನಾದ್ಕೊಂಡು ಈ ತರ ಸೈಡ್ ಇಟ್ಕೊಂಡು ಸೈಡ್ ಇಟ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ತಣ್ಣೀರು ಮೇಲ್ಗಡೆ ರೊಟ್ಟಿಗೆ ಹಚ್ಚಕ್ಕೆ ತಣ್ಣೀರು ಇಟ್ಕೋಬೇಕು. ಅದಕ್ಕೊಂದು ಬೋರೆ ಬಟ್ಟಿ, ಕಬ್ಬಣದ ಹಂಚ. ಕಬ್ಬಣದ ಹಂಚ ಇರ್ಬೇಕು. ಸ್ವಲ್ಪ ಹಿಟ್ಟು ಹಾಕೊಂಡು ಬಡಿಯೋದು ಒಂದು ಭಾಳ ಇಂಪಾರ್ಟೆಂಟು. ಇದೇ ರೀತಿ ಬಡಿಬೇಕು ಅದು. ಅಂದರೆ ಕೆಟ್ಟಗೆ ಸೌಂಡ್ ಹೇಳಾಕೋಬೇಕಾ? 2 ನಿಮಿಷ ಒಳಗೆ. ಇವಾಗ ಕಾಟನ್ ಬಟ್ಟೆ ತಗೊಂಡು ನೀರಲ್ಲಿ ಎದ್ದಿ ಅದನ್ನ ಒದ್ದೆ ಮಾಡ್ಕೊಂಡ್ರೆ ರೊಟ್ಟಿ ಹಸಿ ಬಿಸಿ ಆಗಲ್ಲ, ಸರಿಯಾಗಿ ಬೇಯುತ್ತೆ ರೊಟ್ಟಿ. ನೋಡ್ರಿ, ಪರ್ಫೆಕ್ಟ್ ಸಜ್ಜಿ ರೊಟ್ಟಿ. ದಂಡಿ ಎಲ್ಲ ಬೇಯುವಾಗ ಸುತ್ತಲೂ ಇದನ್ನ ಮಾಡ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಇದು ಮೆತ್ತಗಾಯ್ತು. ಮೆತ್ತಂಗ ಸಜ್ಜಿ ರೊಟ್ಟಿ ಕಡಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಸಣ್ಣ ಬೇಯಿಸ್ಕೊಂಡು ಸ್ವಲ್ಪ ಬಟ್ಟೆ ತಗೊಂಡು ಈ ತರ ಬಟ್ಟೆ ತಗೊಂಡು ಸ್ವಲ್ಪ ಹೊತ್ಬೇಕು. ಈಗ ನಾವು ಮಾಡ್ತಿರೋದು ಸಾಫ್ಟ್ ಅಷ್ಟೇ ಇವಾಗ ಅಲ್ಲ. ನೆಕ್ಸ್ಟ್ ನಾವು ಕರೆಕ್ಟ್ ಮಾಡಿ ನೋಡ್ತೀವ. ಮಾಡೋಣ. ಒಂದು 5 ರೊಟ್ಟಿ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ.
ಇವಾಗ ಇದು ಖಡಕ್ ರೊಟ್ಟಿ ಮಾಡೋದಕ್ಕೆ ಒಲಿ ಒಂದು ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಜಾಸ್ತಿ ಹೊತ್ತು ಬೇಯಿಸ್ಬೇಕು. ಬಟ್ಟೆಯಿಂದ ಪ್ರೆಸ್ ಮಾಡಿ ಬೇಯಿಸ್ಕೊಂಡು ಒಂದು ಲೆವೆಲ್ಗೆ ಖಡಕ್ ಆಗುತ್ತೆ. ಅದಾದ್ಮೇಲೆ ಗಾಳಿಗೆ ಆರಾಕಿಟ್ವಿ ಅಂತಂದ್ರೆ ಒಂದು 2-3 ಅವರಲ್ಲಿ ಫುಲ್ ಖಡಕ್ ಆಗುತ್ತೆ. ಸಣ್ಣಗೆ ಇಟ್ಕೊಂಡು ಈ ತರ ಬಟ್ಟೆಯಿಂದ ಪ್ರೆಸ್ ಮಾಡ್ಬೇಕು. ಇವಾಗ ಒಂದು 40% ವರೆಗೂ ಖಡಕ್ ಆಗಿರುತ್ತೆ ಇದು. ಆಮೇಲೆ ಗಾಳಿಗೆ ಒಂದ್ 2-3 ಅವರ್ ಆರಕ್ಕಿಟ್ಮೇಲೆ ಫುಲ್ ಖಡಕ್ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹೆಣ್ಮಕ್ಳಿಗೆ ರೊಟ್ಟಿ ತಟ್ಟೋ ಕಳ್ಸೋ ಟೈಮಲ್ಲಿ ರೊಟ್ಟಿ ಮುರಿದಂಗ್ ತಟ್ಟಬೇಕು ಅಂತ ಹೇಳಿ ಹಿರಿಯರೆಲ್ಲ ಹೇಳಿ ರೊಟ್ಟಿ ಬಡಿಯಕ್ ಕಲಿಸ್ತಾರ. ಮೂಗು ಮುರಿಬಾರ್ದು ಅಂದ್ರೆ ಸುತ್ತಲೂ ಎಲ್ಲಿಯೂ ಸೀಳಿರ್ಬಾರ್ದು ರೊಟ್ಟಿ ಅಂತ. ಹಂಗೆ ಇವಾಗೆಲ್ಲ ಗ್ಯಾಸು ಇದೆಲ್ಲ ಬಂದಿದೆ. ಮೊದ್ಲೆಲ್ಲ ಸೌದೆ ಒಲೆ ಮೇಲೆ ಮಾಡ್ತಿದ್ರಲ್ಲ, ಒಂದು ಕಾವಲಿ ಮೇಲೆ ಈ ತರ ಎಲ್ಲ ಸುಟ್ಕೊಂಡು ಆಮೇಲೆ ಕೆಂಡದ ಮೇಲೆ ಇಟ್ಟು ಇದನ್ ಮಾಡಿ ಬೇಯಿಸಿ, ಇದು 1-2-3 ತರದ ಪದ್ಧತಿಗಳು ಇದಾವೆ. ಅಂದ್ರೆ ಮಾಡೋ ಶೈಲಿಗಳು, ವಿಧಾನಗಳು ನೋಡಿ ಸರ್. ಇವಾಗ ಅದೊಂದು 40% ಖಡಕ್ ಆಗಿದೆ ಇವಾಗ ಅದು. ನೋಡ್ರಿ, ಅದು ಇನ್ನ ಒಂದು ಈಗ ಗಾಳಿಗೆ ಹಂಗೆ ಆರಕ್ ಅಗಲಾಗಿ ಒಂದು ಬಟ್ಟೆ ಮೇಲೆ ಆರಕ್ಕಿಟ್ವಿ ಅಂತಂದ್ರೆ 2 ಅವರ್ 3 ಅವರಲ್ಲಿ ಅದು ಫುಲ್ ಖಡಕ್ ಆಗಿ ಬರುತ್ತೆ ಅದು. ಸೊ ನಾವು ಒಂದು 5 ರೊಟ್ಟಿ ಮಾಡ್ತೀವಿ ಇವಾಗ, ಸಾಫ್ಟ್ ರೊಟ್ಟಿ. ಆಮೇಲೆ ಖಡಕ್ ರೊಟ್ಟಿನ ಒಂದು 5 ಇರ್ತವೆ. 5 ಸಾಫ್ಟ್ 5 ಖಡಕ್ ಮಾಡಿ ತೋರಿಸ್ಬಿಡೋಣ ಸರ್. ಈಗ ಯಾವ್ದು ಸಾಫ್ಟ್ ಯಾವ್ದು ಖಡಕ್ ರೀ? ಇದು ಸಾಫ್ಟ್ ರೆಡಿ ಆಯ್ತು. ಇದು 5ನೇ ಮೆತ್ತನ್ ರೊಟ್ಟಿ ರೆಡಿ ಆಯ್ತು ಇವಾಗ. ವೀಕ್ಷಕರೇ, ಸಂಕ್ರಾಂತಿ ಸಜ್ಜಿ ರೊಟ್ಟಿ ರೆಡಿ ಆಗ್ಬಿಟ್ಟು ನೋಡಿ, ಒಂದ್ ಮೆತ್ತಗಿದೆ. ಇಲ್ಲಿ ನೋಡಿ ಖಡಕ್. ಇದು 2-3 ಅವರ್ ಖಡಕ್ ಆದ್ಮೇಲೆ ಈ ತರ ಆಗುತ್ತೆ. ಹಿಂಗ್ ಮುರಿದ್ರೆ ಹಿಂಗ್ ಸೌಂಡ್ ಬರುತ್ತೆ, ಕಟಕ ಅಂತ ಹೇಳ್ಬಿಟ್ಟು ನೋಡಿ ಸೌಂಡ್ ಬರುತ್ತೆ. ನೋಡ್ರಿ, ಇಲ್ಲಿ ನೋಡ್ರಿ, ತೋರಿಸ್ತೀನಿ ನೋಡಿ ಮುರಿದು. ಕೇಳಿದ್ರೆ ಸೌಂಡ್ ಸರ್. ಇದನ್ನ ನಾವು ಇದು ಮಾಡಿದ್ವಿ ಗೊತ್ತಾ, ರಂಜಿಕಾ ಎಣ್ಣೆ ಹಾಕೊಂಡು ಸವರಿ ತಿಂದ್ರೆ ಸೂಪರ್ ಸೂಪರ್ಗೇನು. ಏನ್ ಸಜ್ಜಿ ರೊಟ್ಟಿ ಮೈ ಅಂತೀರಿ ನೀವು. ನೋಡ್ರಿ, ಇದು ಅಷ್ಟೇ ಸಾಫ್ಟ್ ರೊಟ್ಟಿ ಸರ್. ಇವೆರಡು ಸಿಗ್ತಾವಲ್ಲ ಸರ್ ಇಲ್ಲಿ? ಎರಡು ಸಿಗ್ತಾವ. ಇವೆರಡೂ ನೀವು ಬಂದು ತಗೊಳ್ಬಹುದು. ಜೋಳದ ರೊಟ್ಟಿ ಮತ್ತು ಸಾಫ್ಟ್ ಸಜ್ಜಿ ರೊಟ್ಟಿ ಎಲ್ಲ ಸಿಗ್ತದೆ. ಇದು ಎಸ್ಪೆಷಲಿ ಈಗ ಸಂಕ್ರಾಂತಿ ಸ್ಪೆಷಲ್ ಅಲ್ಲ, ಸಂಕ್ರಾಂತಿ ಅಂದ್ರೆ ಇದು ಕಂಟಿನ್ಯೂ ಕಡಕ್ ರೆಡಿ ಇರ್ತಾವ. ಮೆತ್ತಂದ್ರೆ ಆರ್ಡರ್ ಬಂದ್ಮೇಲೆ ಮಾಡ್ತೀವಿ. ಹೌದು. ಈಗ ಸಪೋಸ್ ಫ್ಯಾಮಿಲಿ ಬಂತು, ಅವ್ರು ನಿಮ್ಮ ಒಂದು ಸಂಕ್ರಾಂತಿ ಹಬ್ಬದ ಊಟ ತಿನ್ಬೇಕು ಅಂದ್ರು, ಆ ಪ್ಲೇಟ್ ಮೀಲ್ಸ್ ಇದೆನಾ? ಮೀಲ್ಸ್ ರೆಡಿ ಇರುತ್ತೆ. ಆರ್ಡರ್ ಬಂದ ತಕ್ಷಣ ಒಳಗಡೆ ಬಿಸಿ ರೊಟ್ಟಿ ರೆಡಿ ಆಗ್ತಾವ. ಕಡಕ್ ಕೇಳಿದ್ರೆ ಈ ತರ ರೆಡಿ ಇರೋದನ್ನ ಕೊಡ್ತೀವಿ. ಅದ್ರಲ್ಲಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಇರ್ತದೆ. ಆಮೇಲೆ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀವಿ? ಇದು 70 rupees ವಿತ್ ರೋಟಿ ಕರಿ. ಅದಕ್ಕೆ ಹಾಫ್ ರೈಸ್ ತಗೊಂಡ್ರೆ 110 ಜೊತೆಗೆ, ಇನ್ನು ಫುಲ್ ರೈಸ್ ಸಾಂಬಾರ್ ತಗೊಂಡ್ರೆ ಜೊತೆ 140 ಆಗುತ್ತೆ ನೋಡಿ. ಆ ತರ ಬರೀ ರೊಟ್ಟಿ ಅಂತಂದ್ರೆ 15 ರೂಪಾಯಿ ಒಂದು ರೊಟ್ಟಿ ಇದು ಕೊಡ್ತೀವಿ. ಪರ್ಚೇಸ್ ಮಾಡಂಗಿದ್ರೆ 15 ರೂಪಾಯಿ ಒಂದು ರೊಟ್ಟಿ. ಸೊ ಎಲ್ಲ ಹೇಳ್ಬಿಟ್ರು ಡೀಟೇಲ್ಸ್. ಸೊ ನೀವು ಗೂಗಲ್ ಲೊಕೇಶನ್ ಅಡ್ರೆಸ್ ನೋಡೋದು ಎಲ್ಲಿ ಇರುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಇರ್ತದೆ. ಸಂಕ್ರಾಂತಿ ಹಬ್ಬ ಇವತ್ತೇ ಬಂದಂಗ ಆಗ್ಬಿಡುತ್ತೆ ನನಗೆ. ನೋಡ್ರಿ ಎಷ್ಟು ಚಂದ ರೆಡಿ ಮಾಡಿ ತೋರಿಸ್ಬಿಟ್ರು. ನಿಮ್ಗೆಲ್ಲ ಇದಿಲ್ಲಿ ಅದೇನು 70 ರೂಪಾಯಿದು ಊಟ ಅಂದ್ರಲ್ಲ, ಅಂದ್ರೆ ರೊಟ್ಟಿ ಊಟ ಅದೇ. ಇದು ರೊಟ್ಟಿ 2 ಇರ್ತವೆ. ನೀವು 2 ಸಾಫ್ಟ್ ತಗೋಬಹುದು, 2 ಕಡಕ್ ತಗೋಬಹುದು, ಇಲ್ಲ ಒಂದಿದು ತಗೋಬಹುದು. ಅದ್ರೊಟ್ಟಿಗೆ ಹೇಳ್ತೀನಿ ನೋಡ್ರಿ, ಎಣಗಾಯಿ ಬದನೆಕಾಯಿ, ಇಲ್ಲಿ ಕಾಳು ಪಲ್ಯ ಇರ್ತದೆ. ಮತ್ತು ಇವತ್ತು ಅವರೆಕಾಳು ಪಲ್ಯ ಇದೆ. ಇಲ್ಲಿ ಶೇಂಗಾ ಚಟ್ನಿ, ಶೇಂಗಾ ಪುಡಿ ಚಟ್ನಿ, ಇದು ಅಗಸಿ ಚಟ್ನಿ, ಲಿಂಬೆ ಉಪ್ಪಿನಕಾಯಿ, ನಮ್ದು ಕೆಂಪು ಹಿಂಡಿ. ಇಷ್ಟು 70 ರೂಪಾಯಿ. ಫಸ್ಟ್ ಕಡಕ್ ರೊಟ್ಟಿ ಭಾಳ ಇಷ್ಟ ನಮಗೆ. ಫಸ್ಟ್ ಕಡಕ್ ಸಜ್ಜಿ ರೊಟ್ಟಿ ತೊಗೊಂಬಿಡೋಣ. ಸೊ ಎಣಗಾಯಿ ಅದು ತುಂಬ ಒಟ್ಟಿಗೆ ಇದನ್ನು ಹಿಂಗಾಗಿರ್ತದೆ. ಅದ್ರೊಳಗೆ 4 ಪೀಸ್ ಆಗಿರ್ತವೆ ಇವತ್ತು. ಕಡಕ್ ರೊಟ್ಟಿ ಒಟ್ಟಿಗೆ ಒಂದು ಸ್ವಲ್ಪ ಎಣಗಾಯಿ ಬದನೆಕಾಯಿ ಪಲ್ಯನ ಟೇಸ್ಟ್ ಮಾಡೋಣ. ನಮ್ಮ ಎಣಗಾಯಿ ಬದನೆಕಾಯಿ ತಗೊಂಡು ಹೆಚ್ಕೊಬೋಣ. ಕಟಮ್ ಕುಡುಮ್ ಎಣಗಾಯಿ ರೀ. ಅಬ್ಬಾ, ಉತ್ತರ ಕರ್ನಾಟಕ ಸೊಗಡು ಮಿಸ್ ಆಗ್ಲೇಬಾರ್ದು ನಿಮಗೆ ಈ ಹಬ್ಬಕ್ಕೆ. ಬರ್ರಿ, ಸಾಫ್ಟ್ ರೊಟ್ಟಿ ಇದು.
ಸಾಫ್ಟ್ ರೊಟ್ಟಿನ ಒಂದು ಅದೇ ಮಸಾಲ ಒಟ್ಟಿಗೆ ಅದೇ ಬದನೆಕಾಯಿ. ಹಾಂ ಹಾಂ ಜ್ಯೂಸಿನೆಸ್ಸು ಬಾಯಿ ತುಂಬ ಬದನೆಕಾಯಿ ಹಂಗೆ ಆಗಿದ ತಕ್ಷಣ ಅದು ಒಂದು ಜ್ಯೂಸು. ಆ ಸ್ವಾದ, ಆ ರುಚಿ, ಆಹಾ ಹೇಳ್ತಿರೋದು ಅದ್ಭುತವಾಗಿದೆ. ವಾ, ಉತ್ತರ ಕರ್ನಾಟಕದ ಹೆಮ್ಮೆ ಕೆಂಪಿಂಡಿ, ಅದನ್ನು ರೆಸಿಪಿ ಮಾಡೀವಿ. ಹುಬ್ಬಳ್ಳಿ ರುಚಿ ಅಂತ NTR ಲೇಔಟು, ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ಬನ್ನಿ. ಸೊ ನೀವು ಇಲ್ಲೇ ಬಂದು ಸವಿಬೋದು, ಇಲ್ಲ ಆರ್ಡರ್ ತೊಗೊಂಡೋಗ್ಬೋದು. ರೊಟ್ಟಿ ಕೊಡ್ತೀವಿ ಅಂತ ಹೇಳ್ಬಿಟ್ರು ಆಗಲೇ. ಪಾರ್ಸಲ್ ನಮ್ಮದು ಬುಕ್ಕಿಂಗ್ ಇದೆ. ಹಬ್ಬದ ದಿನ ರೊಟ್ಟಿ ಇದೆ. ಖಡಕ್ ರೊಟ್ಟಿ, ಸಾಫ್ಟ್ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ. ವೀಕ್ಷಕರು, ಇದಲ್ಲದೆ ಈ ಹಬ್ಬಕ್ಕೆ ನಿಮಗೆ ಇದನ್ನು ಅವೈಲಬಿಲಿಟಿ ಇದೆ ನೋಡಿ. ಈ ಹಬ್ಬಕ್ಕೆ ಪ್ಲೇಟ್ ಮೀಲ್ಸ್ ಒಟ್ಟಿಗೆ ಜುಣ್ಕನೂ ಸಿಗುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ ಆರ್ಡರ್ ಕೊಟ್ಟು ತೊಗೋಬೋದು. ಅದು ಕೂಡ ಆರ್ಡರ್ ಕೊಟ್ಟರೆ ನಿಮ್ಗೆ ಇದನ್ನು ಸಪ್ಲೈ ಮಾಡ್ತಾರೆ. ಮುಂದಿನ ಸತಿಗೆ ಮತ್ತೊಂದು ರೆಸಿಪಿಗೆ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಅದೇ ಒಂದು ಶಕ್ತಿ ಅಂತ ಹೇಳ್ತಾ, ಎಲ್ಲರಿಗೂ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ವೀಕ್ಷಕರೇ. ಇದು ಯಾರ್ದು ತಟ್ಟೆ ಅಲ್ಲ, ನೋಡ್ರಿ, ನಾನು ಹೇಳ್ತಿದ್ನಲ್ಲ, ನೋಡಿದ್ರೆ ಶೂಟಿಂಗ್ ನೋಡ್ರಿ, ನೀವೇ ನೋಡ್ರಿ ಹೆಂಗೆ ಕೆಂಪಂಡಿ ಬಡ್ಕೊಳಗತ್ತ ನೋಡಿದ್ಲಿ. ಒಳ್ಳೆ ಬ್ಯಾಟಿಂಗು, ಒಳ್ಳೆ ಪಿಚ್ ಬ್ಯಾಟಿಂಗ್ ಮಾಡೋದು ಇವರೇ. ಬ್ಯಾಟಿಂಗ್ ಸರ್ದಾರ್ ಅವರು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.